ಗುಡ್ ಮಾರ್ನಿಂಗ್ ನಿತಿನ್ ಅವರೇ. ಹಾಂ, ಗುಡ್ ಮಾರ್ನಿಂಗ್ ನೇತ್ರ ಅವ್ರಿ. ಏನು ಇವಾಗ ಬಂದ್ರಾ? ಹಾಂ ನಿತಿನ್ ಅವರೇ, ಇವಾಗ ಬಂದೆ ನೋಡ್ರಿ. ಟಿಫಿನ್ ಆಯ್ತಾ? ಹಾಂ ನಂದಾಯ್ತು, ನಿಮ್ದಾಯ್ತಾ? ಹಾಂ ನೇತ್ರ ಅವ್ರಿ, ನಮ್ಮದು ಆಯ್ತು ನೋಡಿ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್ ನೇತ್ರ. ಸಾಗರ್ ಸರ್ ಕರೀತಾ ಇದ್ದಾರೆ, ಅವ್ರ ಕ್ಯಾಬಿನಿಗೆ ಹೋಗ್ಬೇಕಂತೆ ನೋಡಿ. ಹೌದಾ, ಓಕೆ ಸರ್. ಏನಾದರೂ ಪ್ರಾಬ್ಲಮಾ ಸರ್ ಆಫೀಸಲ್ಲಿ? ಇಲ್ಲ, ಹಾಗೇನಿಲ್ಲ. ಯಾಕೆ? ಅಲ್ಲ ಸರ್, ಅದು ಇಷ್ಟು ಬೆಳಗ್ಗೆ ಬೆಳಗ್ಗೆ ಕ್ಯಾಬಿನಿಗೆ ಕರೀತಾ ಇದ್ದಾರಲ್ಲ, ಅದಕ್ಕೋಸ್ಕರ ಕೇಳಿದೆ. ಏನೋ ನನಗೆ ಗೊತ್ತಿಲ್ಲ ನೇತ್ರ ಅವ್ರಿ, ನೀವೇ ಹೋಗಿ ಕೇಳಿ ಸರ್ಗೆ. ಓಕೆ ಸರ್. ನಿತಿನ್ ಅವರೇ, ಸಾಗರ್ ಸರ್ ಮೂಡ್ ಹೇಗಿದೆ? ಗುರ್ರ ಅಂತ ಇದ್ದಾರಾ ಅಥವಾ ಕಾಮ್ ಆಗಿದ್ದಾರಾ? ಮೀಡಿಯಮ್ ಆಗಿದ್ದಾರೆ ನೇತ್ರ ಅವ್ರೆ. ಆ ಥರ ಗುರ್ರ ಅಂತಾನೂ ಇಲ್ಲ, ಫುಲ್ ಕಾಮ್ ಆಗಿನೂ ಇಲ್ಲ, ಎರಡೂ ಮಧ್ಯೆ ಇದ್ದಾರೆ. ನೀವು ಹೋಗಿ ಕೇಳಿ ಏನಂತ, ಮತ್ತೆ ಲೇಟ್ ಆದರೆ ಬೈತಾರೆ. ಸರಿ ನಿತಿನ್ ಅವರೇ. ಮೇ ಐ ಕಮಿಂಗ್ ಸರ್? ಎಸ್, ಕಮಿಂಗ್ ನೇತ್ರ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಸರ್, ಏನೋ ಮಾತಾಡೋದಿದೆ ಅಂತ ಕರೆದ್ರಂತೆ, ಏನು ಸರ್? ನೇತ್ರ, ನಿಮ್ಮೂರಲ್ಲಿ ನಿಮಗೆ ಆಗದೇ ಇರೋರು ಯಾರಾದರೂ ಇದ್ದಾರಾ? ನಮ್ಮೂರಲ್ಲ? ಯಾಕೆ ಸರ್ ಈ ಥರ ಕೇಳ್ತಾ ಇದ್ದೀರಲ್ಲ? ಏನಿಲ್ಲ ನೇತ್ರ, ನಿನ್ನೆ ನೈಟ್ ನಿಮ್ಮ ಊರಿಂದ ಒಬ್ಬರು ಕಾಲ್ ಮಾಡಿದರು. ಅವ್ರ ಹೆಸರು ಏನು ಹೇಳಿಲ್ಲ, ಆದರೆ ನೀವು ನಮ್ಮ ಊರಲ್ಲಿರೋ ಮಂಜಪ್ಪ ಅವರಿಗೆ ಇದು ಹೊಲದಲ್ಲಿ ಬಿತ್ತೋದಕ್ಕೆಲ್ಲ ಕೊಟ್ಟಿದ್ದೀರಲ್ಲ, ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀರಂತೆ ತರಕಾರಿ ಬಿತ್ತೋದಕ್ಕೆ. ಆಮೇಲೆ ಆ ತರಕಾರಿನೆಲ್ಲ ನೀವೇ ಪರ್ಚೇಸ್ ಮಾಡ್ತೀನಿ ಅಂತ ಅಂದಿದ್ದೀರಲ್ಲ, ಅದನ್ನೆಲ್ಲ ಇವಾಗಲೇ ಕ್ಯಾನ್ಸಲ್ ಮಾಡಿ, ಇಲ್ಲಾಂದರೆ ಸರಿ ಇರಲ್ಲ ನೋಡಿ ಅಂತ ಆವಾಜ್ ಹಾಕಿದರು. ಏನು ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಹಾಂ ನೇತ್ರ, ನಾನು ಹೇಳ್ತಾ ಇರೋದು ನಿಜಾನೇ. ನನಗೂ ಫಸ್ಟಿಗೆ ಹೀಗೆ ಶಾಕ್ ಆಯಿತು. ಆದರೆ ಅವ್ರ ಹೆಸರು ಏನು ಹೇಳಲಿಲ್ಲ ಅವರು, ಆದರೆ ನಿಮ್ಮ ಊರಲ್ಲೇ ಅಂತ ಹೇಳಿದರು. ಅದಕ್ಕೋಸ್ಕರ ನಿನಗೆ ಕೇಳಿದ್ರೆ ಆಯಿತು ಅಂತ ಅಂದ್ಕೊಂಡೆ. ನಿನ್ನೆ ನೈಟೇ ಕಾಲ್ ಮಾಡಿ ಕೇಳಬೇಕು ಅಂತ ಅಂದ್ಕೊಂಡೆ, ಬಟ್ ನೀನು ಗಾಬರಿ ಆಗ್ತೀಯಾ ಅಂತ ಕೇಳಿಲ್ಲ. ಅದಕ್ಕೋಸ್ಕರ ಇವಾಗ ಆಫೀಸಿಗೆ ಬಂದ ತಕ್ಷಣವೇ ಕೇಳ್ತಾ ಇದ್ದೀನಿ ನಿನಗೆ. ನಿಮ್ಮ ಊರಲ್ಲಿ ನಿನಗೆ ನಿಮ್ಮ ಮನೆಗೆ ಆಗಿ ಬರ್ದಿರೋರು ಯಾರಾದರೂ ಇದ್ದಾರಾ? ಸರ್, ನನಗನ್ಸಿದ ಮಟ್ಟಿಗೆ ನಮ್ಮೂರಲ್ಲಿ ಆ ಥರ ಯಾರೂ ಇಲ್ಲ ಅಂತ ಅನ್ಕೋತೀನಿ ಸರ್. ನಮ್ಮ ಮನೆಯಲ್ಲಿ ಕೇಳಬೇಕು ಅಂದರೆ ಗೊತ್ತಾಗುತ್ತೆ. ನನಗನ್ಸಿದ ಮಟ್ಟಿಗೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ನೋಡಿ ನೇತ್ರ, ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ, ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾವು ಮುಂದೆ ಬರಬೇಕು ಅಂತ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಅಥವಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಅದನ್ನು ಹಾಳು ಮಾಡೋದಕ್ಕೆ 1000 ಜನ ಕಾಯ್ತಾ ಇರ್ತಾರೆ. ನಮ್ಮ ಸುತ್ತಮುತ್ತಲು ಅಂಥ ಜನ ಇದ್ದರೆ ನಾವು ಆದಷ್ಟು ಭಾಳ ಹುಷಾರಾಗಿ ಇರಬೇಕು, ಅಂಥವರಿಂದ ದೂರನೂ ಇರಬೇಕು. ಸರಿನಾ? ನಮ್ಮ ಸುತ್ತಮುತ್ತಲು ಜನ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ತೀವಿ ಅಂದರೆ ಅದನ್ನು ಅಡ್ಡಪಡಿಸೋದಕ್ಕೆ 1000 ಜನ ಬರ್ತಾರೆ. ಅಂಥವ್ರಿಗೆಲ್ಲ ಎದುರಿಸಿ ನಿಂತ್ಕೋಬೇಕು ನಾವು. ಅದನ್ನು ಬಿಟ್ಟು ಧೈರ್ಯಗಟ್ಟು, ಅಯ್ಯೋ ದೇವ್ರಿ ಏನಾಯಿತು ಏನೋ, ನನ್ನ ಜೀವನ ಈಗ ಹೆಂಗೋ ಏನೋ, ಮುಂದೆ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ಕೊತ ಕೂತ್ಕೋಬಾರ್ದು. ಅಲ್ಲ ಸರ್, ನಾವೇನೋ ನಮ್ಮ ಹೊಲದಲ್ಲಿ ಬೆಳೆದ್ರೆ ಅವ್ರಿಗೇನು ಕಷ್ಟ? ನಾವು ಯಾರು ಹೊಲನೂ ಕಿತ್ಕೊಂಡಿಲ್ಲ, ಯಾರು ದುಡ್ಡು ಕಸ್ಕೊಂಡಿಲ್ಲ, ಮತ್ತು ಅವ್ರಿಗೆ ಯಾಕೆ ನಮ್ಮ ಮೇಲೆ ಕಣ್ಣು? ನೋಡಿ ನೇತ್ರ, ಅವರಿಗೆ ನಿಮ್ಮ ಮೇಲೆ ಏನು ಸೇಡಿದೆನೋ, ಏನು ಸಿಟ್ಟಿದೆನೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಹಿಂಗೆ ಹೇಳ್ತಾ ಇರೋದೇನೆಂದರೆ, ನಿಮ್ಮೂರಲ್ಲಿನೇ ನಿನ್ನ ಸುತ್ತಮುತ್ತಲೇ ಆ ಥರ ಜನ ಇದ್ದಾರೆ ಅಂದಮೇಲೆ ನೀನು ಭಾಳ ಹುಷಾರಾಗಿರಬೇಕು. ಇವತ್ತು ಈವ್ನಿಂಗ್ ನಿಮ್ಮ ಮನೆಗೆ ಹೋದ್ಮೇಲೆ ಈ ಟಾಪಿಕ್ ಬಗ್ಗೆ ನಿಮ್ಮ ಮನೇಲಿ ಡಿಸ್ಕಷನ್ ಮಾಡು. ನೋಡಿರಿ ಯಾರು ಆ ಥರ ಇದ್ದಾರೆ ಅಂತ. ಅಂಥವ್ರಿಂದ ಆದಷ್ಟು ಹುಷಾರಾಗಿರು, ಸರಿನಾ? ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ. ನಾನಿದ್ದೀನಿ ನಿನ್ನ ಜೊತೆ. ನೀನು ಯಾಕೆ ಅಷ್ಟೊಂದು ಹೆದರ್ಕೋತೀಯ? ಅದು ಹಾಗಲ್ಲ ಸರ್, ನಮ್ಮ ಪಾಡಿಗೆ ನಾವು ಏನೋ ಹೊಲದಲ್ಲಿ ಬಿತ್ತಿ ಏನೋ ಬೆಳೆದು ನಮ್ಮ ಜೀವನನ ನಾವು ಕಟ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ರೆ ಅವ್ರಿಗೆ ಯಾಕೆ ನಮ್ಮ ಮೇಲೆ ಅಷ್ಟು ಸಿಟ್ಟು ಆಕ್ರೋಶ ಎಲ್ಲ? ನೀನು ಅದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಹೇಳಿದ್ದೀನಿ ತಾನೇ, ಇವರೆಲ್ಲ ಇನ್ನೂ 1000 ಜನ ನನಗೆ ಫೋನ್ ಮಾಡಿದ್ರು ನಾ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನಿದ್ದೀನಿ ನಿನ್ನ ಜೊತೆ. ನೀವು ಈ ಬಿಸ್ನೆಸ್ಸನ್ನು ಆರಾಮಾಗಿ ಮಾಡ್ಕೊಂಡು ಹೋಗಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಸಹಾಯ ಬೇಕಾದರೆ ನನಗೆ ಕೇಳು, ನಾನು ನಿನ್ನ ಜೊತೆ ಇದ್ದೀನಿ. ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ಸರಿನಾ? ಸರಿ ಸಾಗರ್ ಅವರೇ, ಥ್ಯಾಂಕ್ ಯು. ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನನಗೆ. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಯಾಕೆ? ನೀವು ನಿಮ್ಮ ಮನೆಯವರು ಚೆನ್ನಾಗಿ ಬೆಳೆದ್ರೆ ಅದು ನನಗೂ ಖುಷಿ ತಾನೇ. ಸರಿ, ಇವಾಗ ಅದನ್ನೆಲ್ಲ ತಲೆಯಲ್ಲೇ ಇಟ್ಟುಕೊಂಡು ಚಿಂತೆ ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗಬೇಡ. ನಾನು ಆ್ಯಕ್ಚುಲಿ ನಿನಗೆ ಹೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಮುಂದೆ ಅವರಿಂದ ನಿಮಗೆ ಏನಾದರೂ ತೊಂದರೆ ಆದರೂ ಆಗ್ಬೋದಲ್ಲ, ಅದಕ್ಕೋಸ್ಕರ ಇವಾಗಲೇ ಹೇಳಿದೆ. ಅಂದರೆ ನೀವು ಇನ್ನೂ ಎಚ್ಚರಿಕೆಯಿಂದ ಇರ್ತೀರಿ ಅಂತ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿನಗೆ ಹೇಳಿದ್ದೀನಿ ಅಷ್ಟೇ, ಸರಿನಾ? ಸರಿನಾ? ಇಷ್ಟು ಬೇಜಾರಾದರೆ ಹೆಂಗೆ ನೇತ್ರ ನೀನು? ಲೈಫಲ್ಲಿ ಇಷ್ಟೆಷ್ಟೋ ಪ್ರಾಬ್ಲಮ್, ಎಂತೆಂಥ ಪ್ರಾಬ್ಲಮ್ ಫೇಸ್ ಮಾಡಿದೀಯಾ. ಈ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕಾಗೋದಿಲ್ವ ನಿನ್ನ ಕೈಲಿ? ಚಿಯರ್ ಅಪ್, ಇಷ್ಟೆಲ್ಲ ಬೇಜಾರಾಗಬೇಡ. ಸರಿ ಸಾಗರ್ ಅವರೇ, ನೀವು ನನಗೆ ಇಷ್ಟೊಂದು ಧೈರ್ಯ ಕೊಡ್ತಾ ಇದ್ದೀರಾ, ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದಮೇಲೆ ನಾನು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ಆದಷ್ಟು ಧೈರ್ಯದಿಂದನೇ ಇರ್ತೀನಿ. ಇದು ನನ್ನ ನೇತ್ರ ಅಂದರೆ. ಸರಿ, ಇವಾಗ ನೀನು ಹೋಗಿ ವರ್ಕ್ ಮಾಡು. ಇದ್ರ ಬಗ್ಗೆನೇ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಕುತ್ಕೊಳ್ಳೋದಕ್ಕೆ ಹೋಗಬೇಡ, ಸರಿನಾ? ಸರಿ ಸರ್. ಆದರೂ ಅವ್ರು ಯಾರಂತ ಕಂಡು ಹಿಡಿಲೇಬೇಕು ನಾನು. ನೋಡೋಣ, ನೇತ್ರ ಮನೆಯಲ್ಲಿ ಹೋಗಿ ಡಿಸ್ಕಷನ್ ಮಾಡಿದ ಮೇಲೆ ಗೊತ್ತಾದರೂ ಆಗ್ಬೋದು. ಇನ್ನೊಂದು ಸಲ ಈ ಥರನೇ ಕಾಲ್ ಬಂದರೆ ಅವಾಗ ನಾನೇ ಆ್ಯಕ್ಷನ್ ತೊಗೋತೀನಿ. ಏಟೋ ತಾತ ನಮ್ಮ ಮಗುಗೆ ಹೇಳಿ ಇದ್ದೂರಾಗ ಅದಾಳ, ಎಷ್ಟೊತ್ತ ಮಾಡ್ತಾಳೆ ನೋಡಿ ನಮ್ಮ ಮನೆಗೆ ಬರಕ್ಕೆ. ಈಗ ಬರಾಕುಂತಾರ ನೋಡು. ಲಗುನ ಬರೋದ ಗೊತ್ತಿಲ್ಲ ನಮ್ಮ ಮಗಂತೂ.
ಯವ್ವ ಏಟೊತ್ತು ಬೇ ನೀವು ಬರಾಕ ಹಾಂ ಎಷ್ಟೊತ್ತಾದ ನಾ ಫೋನ್ ಹಚ್ಚಿ ನೀ ನೋಡಿದ್ರೆ ಈಗ ಬರಾಕುಂತಿಯಲ್ಲ ಕಾದು ಕಾದು ಸಾಕಾಗೋದು ನನಗಂತೂ. ಅಯ್ಯ ನಾಷ್ಟ ಮಾಡಾಕುಂತಿದ್ದೆ ಬೇ ಯವ್ವ, ಅದಕ್ಕೆ ಲಘು ಲಘುನ ನಾಷ್ಟ ತಿಂದಕ್ಕೆ ಬಂದೆ ನೋಡು. ಇಲ್ಲ ಅಂದ್ರೆ ಅದನ್ನು ಅವ ತಿಂದು ತಾಟೆಲ್ಲ ತೊಳೆದಿಟ್ಬಿಟ್ಟಿರ್ತಾವೆ. ಅದಕ್ಕೆ ಲಘು ಲಘುನ ನಾಷ್ಟ ಮಾಡಿನ ಬಂದೆ ಈ ಕಡೆ. ಅದಕ್ಕೆಮ್ಮ ನೀವು ಊರಿಗೆ ಹೋಗಿದ್ರಲ್ಲ, ಯಾವಾಗ ಬಂದ್ರಿ? ಶೀಲಾ ಇವತ್ತು ಬೆಳಗ್ಗೆ ಬಂದಿದ್ದೀನಿ ನೋಡು. ಅತ್ತೆ ಕಾಲ್ ಮಾಡಿದ್ರು ನಿನ್ನೆ ನೈಟ್ ಬಾ ಅಂತಂದು, 2 ದಿನದ ಹಿಂದೆನೇ ಕಾಲ್ ಮಾಡಿದ್ರು ಬಾ ಅಂತಂದು. ಅದಕ್ಕೆ ನಿನ್ನೆ ರಾತ್ರಿ ಹತ್ತಿದ್ದೆ ಬಸ್, ಇವತ್ತು ಬೆಳಗ್ಗೆ ಬಂದಿರೋದಿ ನೋಡು. ಹೌದನ, ಚಲೋ ಆತು ಬಿಡ್ರಿ ನೀವು ಬಂದಿದ್ದು. ಯಾಕವ್ವ ಏನಾರ ಮಾತಾಡೋದಿತ್ತನ? ಹ್ಞೂನವ್ವ ಮಾತಾಡೋದಿತ್ತು. ಅರೇ ನಂದಪ್ಪ ಗೌಡ್ರ, ಬರೀ ಗೌಡ್ರ ನೀವೇನು ಈ ಕಡೆ ಬಂದುಬಿಟ್ಟಿರಲ್ಲ. ಅವರ ನಮ್ಮ ಜೊತೆ ಏನೋ ಮಾತಾಡೋದೈತಂತ, ಅದಕ್ಕೆ ನಿಮ್ಮ ಮನೆಗೆ ಬಂದ್ರೆ ಅವೆಲ್ಲ ಅದಾವಲ್ಲ, ಅವು ಕಣ್ಣೆಲ್ಲ ಬರೀ ನಮ್ಮ ಮೇಲೆನ, ನಿಮ್ಮ ಮನೆಗೆ ಗೋಡೆಗೂ ಕಿವಿ ಅದಲ್ಲ, ಅದು ಅದಾವಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಮ್ಮನ್ನೆಲ್ಲ ಇಲ್ಲೇ ಕರೆಸಿದೆ. ಏನೋ ಮಾತಾಡೋದೈತಂದ್ರಿ ಅವರು. ಹೌದಾ ರೀ ಗೌಡ್ರ, ಏನ್ರಿ ಅತ್ಯಾರ ಇವ್ರ್ಯಾರೀ? ನಮ್ಮೂರಾಗ ಗೌಡ್ರು ಅಂತ ಅದಾರ, ದೊಡ್ಡ ಮನೆತನ ಅವ್ರದ್ದು. ನಮ್ಮೂರಾಗ ಭಾಳ ಶ್ರೀಮಂತರಂದ್ರೆ ಅವ್ರದ್ದು ಒಬ್ಬನ ಮಗ ಇವರು ನಂದಪ್ಪ ಅಂತಂದು. ಓ ಹೌದಾ ಅತ್ತೆ. ನಂದಪ್ಪ ಗೌಡ್ರ ಏನೋ ಮಾತಾಡೋದೈತಂದ್ರಿ, ಅವನು ಕರ್ಸಂದ್ರಿ, ಕರ್ಸಿ ನೋಡ್ರಿ ಮಾತಾಡ್ರಿ. ಹಾಂ ನಾನು ಮಾತಾಡೋದನ್ನು, ನಾನು ಹೇಳೋದನ್ನು ಚಂದನತಂಗೆ ಕಿವಿ ಕೊಟ್ಟು ಕೇಳ್ರಿ. ನಿಮ್ಮ ಮನ್ಯಾಗ ನಿಮ್ಮ ಹೊಲ್ದಾಗ ಏನೋ ಬೆಳೆ ಬಿತ್ತಿರಂತ, ಅದನ್ನೆಲ್ಲ ಏನೋ ಪ್ಯಾಟಿಗೆ ಕಳಿಸ್ತಾರಂತ, ಅವರ ಬಂದು ತೊಗೊಂಡು ಹೋಗ್ತಾರಂತ, ಏನು ಹೌದಾ? ಹ್ಞೂ ರೀ ಗೌಡ್ರ, ಅಯ್ಯೇ ಅದನ್ನು ಮಾಡಾಕುಂತಾರ ನಮ್ಮ ಮನ್ಯಾಗ. ಅವ್ರದ್ದು ಕಾಲ ನೆಲದ ಮೇಲೆ ಇದ್ಕೊಳವಲ್ದು ನೋಡ್ರಿ ಗೌಡ್ರ. ಏನು ಕೇಳ್ತೀರಿ ಅವ್ರದ್ದು ಭಿನ್ನಾಳನ? ಏನು ಮಾಡ್ಬೇಕ್ರಿ ಗೌಡ್ರ, ನಮ್ಮ ಕೈಯಾಗ ಏನು ಮಾಡೋಕ್ಕಾಗಲ್ಲಲ್ಲ, ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿವಿ ನೋಡ್ರಿ. ಮುಂಚೆ ಆದ್ರೆ ನಮ್ಮ ಮನ್ಯಾಗ ನನ್ನ ಮಾತ ನಡೀತಿತ್ತು ರೀ ಗೌಡ್ರ, ನಾನು ಹೇಳಿದ್ದಂಗೆ ನಡೀತಿತ್ತು. ಈಗಂತೂ ನಮ್ಮ ಮನ್ಯಾಗ ನನ್ನ ಮಾತ ಕೇಳವಲ್ರಿ, ₹1 ರೊಕ್ಕ ಕೊಡವಲ್ರಿ ನನ್ನ ಕೈಯಾಗ. ಎಲ್ಲನೂ ಅವ್ರವ್ರ ಹಿರೇತನ ನಡ್ಸಕ್ಕೆ ಕುಂತು ಬಿಟ್ಟಾರ ನೋಡ್ರಿ ಗೌಡ್ರ. ಏನು ಮಾಡೋದು, ಕಣ್ಣಿದ್ದು ಕುಡ್ರಂಗೆ ಇದ್ಬಿಟ್ಟಿವಿ ನೋಡ್ರಿ ನಾವಂತೂ. ನೋಡ್ಬೇ ಅಮ್ಮ, ನಿನಗೆ ರೊಕ್ಕ ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಿ. ಆದ್ರೆ ನಾನು ಹೇಳಿದ ಕೆಲಸನ ನೀವು ಮಾಡಬೇಕು. ಅಯ್ಯ ಗೌಡ್ರ ಏನು ಹೇಳ್ರಿ, ರೊಕ್ಕ ಕೊಡ್ತೀನಂದ್ರೆ ನೀವು ಏನು ಹೇಳ್ತು ಮಾಡಕ್ಕೆ ನಾವು ರೆಡಿನ ಅದೀವಿ ನೋಡ್ರಿ. ಹೌದಿಲ್ಲ ಬೇಯವ್ವ? ಹ್ಞೂ ರೀ ಗೌಡ್ರ, ನಿಮ್ಮ ಮಾತು ಮೀರಾಕುಂಟೇನ್ರಿ ನಾವು. ಏನು ಮಾಡ್ಬೇಕು ಹೇಳ್ರಿ? ನಿಮ್ಮ ಮನ್ಯಾಗ ಏನು ಅದಾರಲ್ಲ ನಿನ್ನ ಮಕ್ಕಳು, ಅವ್ರು ಯಾರು ನಿನ್ನ ಮನ್ಯಾಗ ಇರಬಾರ್ದು. ಅವ್ರನ್ನೆಲ್ಲ ನೀನು ಮನೆಯಿಂದ ಹೊರಗಡೆ ಹಾಕಬೇಕು. ಅವರಿಗೆ ಊರಾಗ ಎಲ್ಲೂ ಜಾಗ ಸಿಕ್ಕಿರಬಾರ್ದು. ಹಂಗೆ ಮಾಡೋ ಜವಾಬ್ದಾರಿ ನಂದು, ಮನೆಯಿಂದ ಹೊರಗೆ ಹಾಕೋ ಜವಾಬ್ದಾರಿ ನಿಂದು. ಏನಂತೀಯ? ಅಯ್ಯೋ ಗೌಡ್ರಿ, ಅವ್ರನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ನಾನು ಎಲ್ಲ ಥರ ಪ್ರಯತ್ನ ಪಟ್ಟೆ, ಆದರೆ ಏನೂ ಆಗಲಿಲ್ಲ ರೀ. ಅವ್ರೇನು ಮನೆ ಬಿಟ್ಟ ಹೋಗ್ಲಿಲ್ಲ ನೋಡ್ರಿ. ನೋಡ್ಬೇಕರಿ ಅಮ್ಮ, ಅದು ಏನು ಮಾಡ್ತೀಯಾ ಬಿಡ್ತೀಯ ನನಗೆ ಗೊತ್ತಿಲ್ಲ. ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ, ಅವರನ್ನು ಆ ಮನೆಯಿಂದ ಹೊರಗಡೆ ಹಾಕಬೇಕಂದ್ರೆ ಹಾಕಬೇಕು. ಅದು ಹೆಂಗೆ ಹಾಕ್ತೀಯಾ, ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ಆ ಹೊಲ ಏನೈತಲ್ಲ, ಆ ಹೊಲನೆಲ್ಲ ಕಿತ್ಕೊಳೋ ಜವಾಬ್ದಾರಿ ನಿಂದು. ಇಷ್ಟು ಮಾಡಿದೆ ಅಂದ್ರೆ 10 ಲಕ್ಷ ರೂಪಾಯಿ ಯಾಕೆ, ಇನ್ನೂ ನೀನು ಎಷ್ಟು ಕೇಳ್ತಿದ್ದಿ ಅಷ್ಟು ಕೊಡ್ತೀನಿ. ಏನು 10 ಲಕ್ಷ ರೂಪಾಯಿನ ಗೌಡ್ರ? 10 ಲಕ್ಷ ಯಾಕೆ, ಇನ್ನೂ ಜಾಸ್ತಿನ ಕೊಡ್ತೀನಿ. ಆದ್ರೆ ಅವ್ರು ಯಾರು ನಿನ್ನ ಮನೆಯಾಗಿರಬಾರ್ದು ಅಮ್ಮ. ಹಂಗೆ ಅವ್ರ ಹೊಲನೆಲ್ಲ ಕಿತ್ಕೊಂಡು ಅವ್ರನ್ನ ಬೀದಿಗೆ ಬಿಡಂಗೆ ಮಾಡೋ ಜವಾಬ್ದಾರಿ ನಿಂದು. ಮುಂದಿಂದೆಲ್ಲ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತು. ಆ ಮನ್ಯಾಗ ಏನು ಒಂದು ಸಣ್ಣ ಮಾತುಕತೆ ಆದ್ರೂ ಆ ವಿಚಾರ ನನಗೆ ಗೊತ್ತಾಗಬೇಕು. ಅದು ಆವಾಗಿಂದ ಅವಾಗಲೇ ನೀವು ಹಿಂಗೆ ಮಾಡಿದ್ರೆ ಅಂದ್ರೆ ನಿಮಗೆಷ್ಟು ರೊಕ್ಕ ಬೇಕು ಅಷ್ಟು ರೊಕ್ಕ ನಾನು ಕೊಡಕ್ಕೆ ರೆಡಿ ಇದ್ದೀನಿ. ನೀವು ನಾನು ಹೇಳಿದ ಕೆಲಸ ಮಾಡಕ್ಕೆ ರೆಡಿ ಇದೀರಾ? ಅಯ್ಯ ಆಯ್ತು ಹೋಗ್ರಿ ಗೌಡ್ರ, ನೀವು ನಮಗೆ ರೊಕ್ಕ ಕೊಡ್ತೀನಂದ್ರೆ ನಾವು ಏನು ಮಾಡೋಕ್ಕೂ ರೆಡಿನ ಅದೀವಿ. 1 ನಿಮಿಷ ತಗೋರಿ, ಇದ್ರಾಗ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಐತಿ. ನೀವು ನಾನು ಹೇಳಿದ ಕೆಲಸನ ಸರಿಯಾಗಿ ಮಾಡ್ಕೊತ ಹೋದ್ರೆ ನಿಮಗೆ ಈತ ಕಂತೆ ರೊಕ್ಕನ ನೀವು ನನ್ನ ಕೆಲಸ ಮಾಡಿಕೊಟ್ಟ ತಕ್ಷಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಆತ್ರಿ ಗೌಡ್ರ, ನೀವೇನು ಕೆಲಸ ಹೇಳಿರಿ ಅದನ್ನೆಲ್ಲ ನಾವು ಮಾಡ್ತೀವಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ರೊಕ್ಕನ ಹೊಂದಿಸ್ಕೊಳ್ಳೋದಷ್ಟ ನಿಮ್ಮ ಕೆಲಸ, ಮಿಕ್ಕಿದೆಲ್ಲ ಕೆಲಸನ ನಾವ ಮಾಡ್ತೀವಿ. ಸರಿ, ಇದರಲ್ಲೂ ಏನಾದರೂ ಮೋಸ ಮಾಡಿದ್ರ ಗೊತ್ತಲ್ಲ ನಾನು ಏನಂತಂದು. ಯವ್ವ 1 ಲಕ್ಷ ರೂಪಾಯಿ ಬಿ, ಯಪ್ಪ ನನಗಂತೂ ನಂಬಕ್ಕಾಗವಲ್ತ. ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನ ಏನು? ಅಯ್ಯೋ ನನ್ನ ಮುಖನ ನಾನು ನೋಡಿರ್ಬೋದು, ಅದಕ್ಕೆ ನೋಡ್ಬಿ 1 ಲಕ್ಷ ರೂಪಾಯಿ. ಹ್ಞೂನವ್ವ ಮಗಳ, ಇನ್ನೂ ಕಂತೆ ರೊಕ್ಕ ಕೊಡ್ತೀನಂತಂದನಲ್ಲ, ಅವನು ಹೇಳಿದ ಕೆಲಸ ಮಾಡಿದ್ರೆ ಸಾಕು ನಾವು. ಅತ್ತೇರ ಅಂದಂಗೆ ಅವ್ರಿಗೆ ಯಾಕೆ ನಮ್ಮ ಮನೆ ಮೇಲೆ ಅಷ್ಟೊಂದು ಸಿಟ್ಟು? ಅಯ್ಯ 1-2 ವರ್ಷದಿಂದ ಈ ಹುಡುಗ ನಮ್ಮ ಮನ್ಯಾಗದಲ್ಲ ಅಕ್ಕಿ ನೇತ್ರವ, ಆ ಅಕ್ಕಿನ ಇಷ್ಟಪಟ್ಟಿದ್ದ. ಮನೆಗೆ ಕನ್ಯಾ ಕೇಳಕ್ಕೂ ಬಂದಿದ್ರು. ಆದ್ರೆ ನಮ್ಮ ಮನ್ಯಾಗ ಅವು ಸೊಕ್ಕಿನೂ ಅದಾವಲ್ಲ, ಏನೋ ಕೊಡಂಗಿಲ್ಲ ಇವನಿಗೆ ಅಂತ ಅಂದ್ರೆ, ಇವನು ಒಂದು ಸ್ವಲ್ಪ ಕುಡಿಯೋದು, ಆಮೇಲೆ ಇಸ್ಪೀಟಾಡೋದು, ಇಂಥವೆಲ್ಲ ಚಟ ಅದಾವ ಇವನಿಗೆ, ಅದಕ್ಕೆ ಅವರು ಕೊಡಲ್ಲ ಅಂತಂದ್ರೆ ಅವಾಗಿಂದ ಭಾಳ ಸಿಟ್ಟೈತಿ ಇವನಿಗೆ ನಮ್ಮ ಮನೆ ಮೇಲೆ. ಅದು ಅಲ್ದ ಅವಾಗ ಇವ್ರಪ್ಪ ಏನದನಲ್ಲ ಅವ ಹಗುರ ಇಲ್ಲ.
ಈ ಊರಾಗ ಯಾರು ಅವ್ನ ಹೊಲ ಬಿಟ್ಟು ಬೇರೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬಾರ್ದು, ಅವ್ನು ಹೇಳ್ದಂಗೆ ಕೇಳ್ಕೊತಿದ್ರು ಅಷ್ಟ ಚಲೋ ಅವನಿಗೆ. ಆದ್ರೆ ಇವರು ಸೊಕ್ಕಿನವ್ರು ಅವ್ನ ಮಾತು ಕೇಳಂಗಿಲ್ಲ, ಅವನಿಗೆ ವಿರುದ್ಧವಾಗದಾರ ನಮ್ಮ ಊರಾಗ. ಹಾಗಾಗಿ ನಮ್ಮ ಮನೆ ಮೇಲೆ ಭಾಳ ಸಿಟ್ಟು, ನಮ್ಮ ಮೇಲೇನಲ್ಲ, ನಮ್ಮ ಮನ್ಯಾಗ ಅದಾವಲ್ಲ ದಂಡ ಪಿಂಡಗಳು, ಅವುಗಳ ಮೇಲೆ ಭಾಳ ಸಿಟ್ಟೈತಿ ಇವರಿಗೆ. ಅತ್ತೆರ ಹಂಗಂದ್ರೆ ನಮ್ಮ ದಾರಿ ಇನ್ನೂ ಸುಲಭ ಆತಲ್ರಿ, ಇವ್ರನ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ನಮ್ಮ ಗುರಿನ ನಾವು ಮುಟ್ಬೋದು. ನಿಜ ಆತಿಗಮ್ಮ, ನೀನು ಹೇಳಿದ್ದು ಬರೋಬ್ಬರಿ ಐತಿ.